ಸೊ ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ, ಮತ್ತೆ ವಾಪಸ್ ಅದೇ ದಾವಡಿಗೆ ಬಂದಿದ್ದೀನಿ. ಸೊ ನೋಡ್ಬೋದು, ಡೋರು ಎಲ್ಲ ರೆಡಿ ಆಗೈತೆ. ಸೊ ಇದೊಂದು ವಿಂಡೋ ಒಂದು ರೆಡಿ ಮಾಡಬೇಕು. ಆಮೇಲೆ ಗೂಡು ರೆಡಿ ಆಗೈತೆ, ತೋರಿಸ್ತೀನಿ ಒಂದೇ ನಿಮಿಷ. ಸೊ ಗೂಡೇನು ಖಾಲಿ ಇತ್ತಂತ ಕಮೆಂಟ್ ಹಾಕ್ಬೇಡಿ. ಅಕ್ಕಿ ಬೇರೆ ಕಡೆ ಇಟ್ಟಿರೋದು, ಆದಷ್ಟು ಬೇಗ ಅಕ್ಕಿನೂ ಬರುತ್ತೆ. ಸೊ ಗೈಸ್, ಒಂದು ಬ್ಯಾಡ್ ನ್ಯೂಸ್ ಏನಂದರೆ, ಒಂದು 8 ಅಕ್ಕಿ ಏನೋ ಸತ್ತೋಯ್ತು. ಅದನ್ನು ನಾನು ಊರಿಗೆ ಹೋಗಿದ್ದೆ, ಅವಾಗೆ ಸತ್ತೋಗಿತ್ತದು. ಸೊ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಯಿತು ಗೈಸ್, ಒಂದು 2 ತಿಂಗಳೇನಾಯಿತು ನಾನು ಊರಿಗೆ ಹೋಗಿದ್ದೆ ಅವಾಗ. ಸೊ ಏನೋ ರೀಸನ್ ಏನಂತ ಗೊತ್ತಿಲ್ಲ, ಸತ್ತೋಗೈತೆ. ಸೊ ಏನು ಮಾಡೋಕ್ಕಾಗಲ್ಲ. ಎಂತೆಂಥ ಒಳ್ಳೆ ಅಕ್ಕಿ ಗೈಸ್ ಎಲ್ಲ ಸತ್ತೋಗೈತೆ. ಇವಾಗ ನಮ್ಮ ಹತ್ರ ಇರೋದು ಒಂದು 12 ಅಕ್ಕಿ ಏನೈತೆ, ಅದನ್ನು ಬೇರೆ ಕಡೆ ಇಕ್ಕಿದ್ದೀನಿ. ಸೊ ನೋಡಿ, ಇದು ಡೋರೊಂದು ರೆಡಿ ಮಾಡಿಸ್ತಾ ಇದ್ದೀನಿ. ಆಮೇಲೆ ಹೊರಗಡೆನೂ ಫುಲ್ ಎಲ್ಲ ಹುಲ್ಗಳು ಬೆಳೆದ್ಬಿಟ್ಟೈತೆ. ಸೊ ನೋಡ್ಕೊಬೋದು. ಆಮೇಲೆ ಸೇಲ್ ವಿಡಿಯೋ ಎಲ್ಲ ಕೇಳ್ತಾಯಿದ್ರಿ. ಸದ್ಯಕ್ಕೆ ಇವಾಗ ಸೇಲ್ ವಿಡಿಯೋ ಅಂತ ಯಾವುದೂ ಇಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಸೇಲ್ ವಿಡಿಯೋ ಬೇರೆಯವ್ರದ್ದು ಆಡಿಯೋ ಹತ್ರ ಕೇಳ್ತೀನಿ. ಯಾವುದಾದ್ರೂ ಸೇಲ್ ವಿಡಿಯೋ ಸಿಕ್ಕಿದ್ರೆ ಸೇಲ್ ವಿಡಿಯೋ ಬಿಡ್ತೀನಿ. ಆದಷ್ಟು ಇವಾಗ ಆಲ್ಮೋಸ್ಟು ಎಲ್ಲ ಸೀಸನ್ ಆಯ್ತಲ್ಲ, ಎಲ್ಲ ರೆಕ್ಕೆ ಹೊಡೆದು ಸಿಂಗಲ್ ಮಾಡೋಕ್ಕಿರ್ತಾರೆ. ಅದಕ್ಕೋಸ್ಕರ ಇವಾಗ ಯಾರೂ ಕೊಡೋಲ್ಲ. ಸೊ ನೋಡೋಣ, ಆದಷ್ಟು ಬೇಗ ತರ್ತೀನಿ ಸೇಲ್ ವಿಡಿಯೋ. ಸೊ ಇದು ಬಂದುಬಿಟ್ಟು ಹಳೆ ದಾವಡಿ ನಮ್ಮದು. ಮತ್ತೆ ವಾಪಸ್ ಇಲ್ಲಿಗೆ ಎಂಟ್ರಿ ಆಗಿದ್ದೀನಿ. ಸೊ ಗೂಡು ಕೂಡ ಎಲ್ಲ ರೆಡಿ ಇದೆ. ಸೊ ಇದನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಅಲ್ಲಿ ನೋಡಿ, ಹಳೆ ಅಕ್ಕಿ ಸತ್ತೋಗಿರೋದು. ಸೊ ನೋಡಿ, ಎಲ್ಲ ರೆಡಿ ಮಾಡಬೇಕು. ಇನ್ನೊಂದು 2 ವಾರದಲ್ಲಿ ರೆಡಿ ಆಗುತ್ತೆ. ಆದಷ್ಟು ಬೇಗ ಅಕ್ಕಿನೂ ಇಲ್ಲಿಗೆ ತೊಗೊಂಬರ್ಬೇಕು. ಇನ್ನು ಛತ್ರಿ ಬೇರೆ ರೆಡಿ ಮಾಡಿಸ್ಬೇಕು. ಸೊ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ವಾಯ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ, ಅದಕ್ಕೆ ಮೈಕ್ ಯೂಸ್ ಮಾಡಿ. ಸೊ ಗೈಸ್, ಇನ್ನೊಂದೇನು ಗೊತ್ತಾ, ನೀವು ವಿಡಿಯೋ ನೋಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮೂಲಕ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಗೈಸ್, ಕನ್ನಡದಲ್ಲೇ ವಿಡಿಯೋ ಮಾಡ್ಕೊಂಡು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಅದಕ್ಕೆ ಸಪೋರ್ಟ್ ಮಾಡಿ. ಸೊ ನೋಡಿ, ರೂಮೆಲ್ಲ ಫುಲ್ ಗಲೀಜಾಗೈತೆ. ಸೊ ಆದಷ್ಟು ಇವಾಗ ಆ ದಾವಡಿಗೆ ಹೋಗ್ಬೇಕು. ಅಲ್ಲಿ ಊಟ ಹಾಕ್ಬಿಟ್ಟು ಬರಬೇಕು ಬೇಗ. ಊಟ ಹಾಕೋದು ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಕೆಲಸ ಐತೆ, ಅದಕ್ಕೋಸ್ಕರ ಬಂದಿದ್ದು. ಇದು ರೂಮೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ. ಸೊ ನೋಡ್ಬೋದು, ಇಲ್ಲೇ ಆಣಿಗಳು ಎಲ್ಲ ಐತೆ. ಸೊ ಗೈಸ್, ಇವಾಗ ನಮ್ಮದು ಸಬ್ಸ್ಕ್ರೈಬ್ ಬಂದುಬಿಟ್ಟು ಒಂದು 50 ಸಬ್ಸ್ಕ್ರೈಬ್ ಆಗೈತೆ. ಇನ್ನೂ ಒಂದು ಲೆವೆಲಿಗೆ ತೊಗೊಂಡೋಗ್ಬೇಕಂತ ನನ್ನ ಆಸೆ. ಸೊ ಆದಷ್ಟು ನಾನು ಕಂಟೆಂಟನ್ನು ನಾನು ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದರ ಮೂಲಕ ನಾನು ಒಂದು ಲೆವೆಲಿಗೆ ತೊಗೊಂಡೋಗ್ತೀನಿ. ಸೊ ನೋಡ್ಕೊಬೋದು. ಸೊ ಗೂಡು ಎಲ್ಲ ರೆಡಿ ಆಗೈತೆ. ಸೊ ಗೂಡು ನೋಡ್ಕೊಬೋದು, 3 ಜೊತೆ ರೆಡಿ ಮಾಡಿರೋದು. ಇನ್ನು ಬೇರೆ ಗೂಡು ಐತೆ. ಸೊ ಗೈಸ್, ಬೇಕಾದ್ರೆ ಇನ್ನೂ ಹೊರಗಡೆ ಅಂತ ತೋರಿಸ್ತೀನಿ. ಹೊರಗಡೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಆಮೇಲೆ ಡೋರ್ ಒಂದು ರೆಡಿ ಆಗೈತೆ, ನೋಡ್ಕೊಳ್ಳಿ. ಇದಕ್ಕೆ ಚಿಲ್ಕ ಒಂದು ರೆಡಿ ಮಾಡಬೇಕು. ಚಿಲ್ಕ ಒಂದು ರೆಡಿ ಮಾಡಿಬಿಟ್ರೆ ಅಷ್ಟೇ ನೋಡಿ. ಸೊ ಗೈಸ್, ನಾನು ಡೋರು ಏನಕ್ಕೋಸ್ಕರ ಮಾಡಿಸ್ದೆ ಮತ್ತು ಏನಕ್ಕೆ ಮಾಡಿಸ್ದೆ ಅಂತ ಹೇಳ್ತೀನಿ ನೋಡಿ. ಸೊ ನಮ್ಮದು ಬಂದುಬಿಟ್ಟು ಒಂದು 8 ಅಕ್ಕಿ 6 ಅಕ್ಕಿ ಕೆಳ್ತನ ಆಗೈತೆ.
ಅಂದರೆ ಆವಾಗ ಮುಂಚೆ ಡೋರ್ ಇದ್ದಿದ್ದಿಲ್ಲ, ಅದಕ್ಕೆ ಕಳ್ತನ ಆಗಿದ್ದು. ಇವಾಗ ಅದಕ್ಕೆ ನಾನು ಡೋರು ಮತ್ತು ವಿಂಡೋ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೊ ಇದಕ್ಕೊಂದು ಆಗ್ಬೋದು, ಇನ್ನೂ ಕೆಲಸ ಬಾಕಿ ಐತೆ, ನೋಡ್ಕೊಬೋದು. ಇನ್ನು ವಿಂಡೋ ರೆಡಿ ಮಾಡಬೇಕು. ಆಮೇಲೆ ನೋಡಿ ಅಲ್ಲಿ ಇಲಿಗಳು ಆರಾಮಾಗಿ ದೂರ ಬರುತ್ತೆ. ಆಮೇಲೆ ಇದನ್ನು ಎತ್ತಿ ಆಚೆ ಹಾಕ್ಬೇಕಿದು, ಈ ಸೋಫಾ. ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ. ಸೊ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ನಮ್ಮ ಚಾನಲ್ ಏನಾರೋದು ಹೊಸಬ್ರು ನೋಡ್ತಾ ಇದ್ದಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಯಾಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಇಟ್ ಅಂದ ಬಾಯ್.